ಬರೀ ಜೀವಾಮೃತವನ್ನು ಬಳಸಿಕೊಂಡು ಯಾವುದೇ ಕೆಮಿಕಲ್ ಬಳಸಲಾರದ ಕಬ್ಬನ್ನು 70 ರಿಂದ 80 ಟನ್ ತೆಗಿತಾರೆ ಎಕರೆಗೆ. ಮತ್ತು ಅಡಿಕೆ ಆಗಿರ್ಬೋದು ಇತರ ಎಲ್ಲ ಬೆಳೆಗಳಿಗೂ ಎಷ್ಟು ಉಪಕಾರಿ ಐತೆ ಅಂದ್ರೆ ಈ ಜೀವಾಮೃತ. ಇದರ ಲಾಭಗಳನ್ನು ಪಟ್ಟಿ ಮಾಡ್ಕೊತ ಹೋದ್ರೆ ಟೈಮ್ ಸಿಗೋದಿಲ್ಲ ಹೇಳಕ್ ಅಷ್ಟೆಲ್ಲ ಅದಾವ. ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಮಣ್ಣಿನ ಫಲವತ್ತತೆ ಅಂದ್ರೆ ಮಣ್ಣಿನಲ್ಲಿ ಉಪಕಾರಿ ಬ್ಯಾಕ್ಟೀರಿಯಾಗಳು ಮತ್ತು ಎರೆಹುಳುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬಹುದು. ಪೋಷಕಾಂಶಗಳ ಲಭ್ಯತೆ ಅಂತ ಹೇಳ್ಬೋದು ಅಂದ್ರೆ ಗಿಡಗಳಿಗೆ ಬೇಕಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಇದನ್ನು ನೀಡ್ತೈತ್ರಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತೆ ಅಂತ ಹೇಳ್ಬೋದು. ಅಂದ್ರೆ ಬೆಳೆಗಳಿಗೆ ರೋಗ ಬಾರದಂತೆ ಕಡಿಮೆ ಮಾಡಿ ಉತ್ತಮ ಇಳುವರಿಯನ್ನು ನೀಡ್ತೈತ್ರಿ. ಮತ್ತು ಕಡಿಮೆ ವೆಚ್ಚದಾಗ ರಾಸಾಯನಿಕ ಗೊಬ್ಬರ ಮೇಲಿನ ಅವಲಂಬನೆಯನ್ನು ನಾವು ಕಡಿಮೆ ಮಾಡಬಹುದ್ರಿ. ನಮಸ್ಕಾರ ಎಲ್ಲರಿಗೂ. ಇವತ್ತೇನೈತಲ್ಲ ಜೀವಾಮೃತದ ಬಗ್ಗೆ ವಿಡಿಯೋ ಮಾಡತ್ತೀನಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತ್ರಿ. ಬರೀ ಮನೆಯಲ್ಲಿ ಸಿಗುವಂತ ಒಂದು 3-4 ವಸ್ತುಗಳಿಂದ ನಾವು ಜೀವಾಮೃತವನ್ನು ಬಳಸಿ ಇಳುವರಿಯನ್ನು ದುಪ್ಪಟ್ಟು ಮಾಡ್ಕೋಬಹುದ್ರಿ. ಅದು ಯಾವ ತರಪ್ಪ ಅಂತಂದ್ರೆ ಬೇಕಾಗಿರುವಂತ 4 ರಿಂದ 5 ಸಾಮಾನುಗಳು ರೀ. ಈ ಎಮ್ಮೆ ಅಥವಾ ಆಕಳ ಸಗಣಿ ಅಂತ ಹೇಳ್ಬೋದು. 10 ಕಿಲೋ ಎಮ್ಮೆ ಅಥವಾ ಆಕಳ ಸಗಣಿ ಮತ್ತು 10 ಲೀಟರ್ ಎಮ್ಮೆ ಗಂಜಲು ಅಥವಾ ಆಕಳ ಗಂಜಲು ಅಂದ್ರೆ ಮೂತ್ರ ಅಂತ ಹೇಳ್ಬೋದ್ರಿ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಐತ್ರಿ. ಅದು ಏನಪ್ಪಾ ಅಂತಂದ್ರೆ ಬರೀ ಆಕಳ ಮೂತ್ರ ಮತ್ತು ಸಗಣಿಯನ್ನು ಬಳಸ್ಕೊಂಡು ಜೀವಾಮೃತ ತಯಾರು ಮಾಡ್ಬೋದು ಅಂತ ತಿಳ್ಕೊಂಬಿಟ್ರ. ಆದ್ರೆ ಇದು ತಪ್ಪು ಕಲ್ಪನೆ ರೀ. ಇಲ್ಲಿ ಏನಪ್ಪಾ ಅಂತಂದ್ರೆ ಎಮ್ಮೆ ಸಗಣಿ ಮತ್ತು ಮೂತ್ರವನ್ನು ಸಹಿತ ಬಳಸ್ಕೋಬಹುದು. ಆದ್ರೆ ಆಕಳಿಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಹೋಲಿಕೆ ಮಾಡಿದ್ರೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಮತ್ತು ಬೆಳೆಯುವ ವೇಗ ಕಡಿಮೆ ಇರುತ್ತೆ. ಇದರಲ್ಲಿ ಆಕಳ ಸಗಣಿ ಮತ್ತು ಮೂತ್ರ ಬಳಸ್ಕೊಂಡ್ರೆ ಕೇವಲ 6 ರಿಂದ 7 ದಿನದಾಗ ಜೀವಾಮೃತ ತಯಾರು ಮಾಡ್ಬೋದು. ಆದರೆ ಈ ಎಮ್ಮೆ ಮತ್ತು ಸಗಣಿ ಮೂತ್ರದಿಂದ ಒಂದು 2 ದಿನ ಲೇಟ್ ಆಗ್ಬೋದು. 7 ಅಥವಾ 8, 9 ದಿನದ ಮಟ್ಟ ಆಗ್ಬೋದು. ಅದಕ್ಕಿಂತ ಸ್ವಲ್ಪ ಪ್ರಮಾಣದ ಬ್ಯಾಕ್ಟೀರಿಯಾ ಇದ್ರೊಳಗೆ ಕಡಿಮೆ ಇರ್ತಾವೆ ಅಷ್ಟೇ ರೀ. ಅದನ್ನ ಬಿಟ್ಟರೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ನೋಡ್ರಿ ಬೇಕಾಗುವಂಥ ವಸ್ತುಗಳು ಯಾವ್ಯಾವಪ್ಪ ಅಂದ್ರೆ 10 ಕಿಲೋಮೀಟರ್ ಸಗಣಿ ಬೇಕು ಮತ್ತು 10 ಲೀಟರ್ ಆಕಳ ಅಥವಾ ಈ ಎಮ್ಮೆ ಮೂತ್ರ ಆಗಿರ್ಬೋದು. ಮತ್ತು ಇದನ್ನು ಬಿಟ್ಟರೆ 2 kg ಕಪ್ಪು ಬೆಲ್ಲ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ. ಆದ್ಮೇಲೆ 2 kg ಕಡಲೆ ಹಿಟ್ಟು ಬೇಕು ರೀ. ದ್ವಿದಳ ಧಾನ್ಯದ ಹಿಟ್ಟು, ಕಡಲೆ ಹಿಟ್ಟು ಬೇಕು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಮಣ್ಣು ಅಂದ್ರೆ ನಮ್ಮ ಬದುವಿನ ಮಣ್ಣು ಆಗಿರ್ಬೋದು, ಹುತ್ತದ ಮಣ್ಣು. ಭಾಳ ಜನಕ್ಕೆ ಇದ ಕ್ವಶನ್ ಇರ್ತೈತೆ ರೀ, ಈ ಕಡಲೆ ಹಿಟ್ಟನ್ನು ಯಾಕೆ ಬಳಸಬೇಕು, ಜೋಳದ ಹಿಟ್ಟೆಲ್ಲ ಯಾಕೆ ಬಳಸಬಾರ್ದು ಅಂತೇಳಿ. ಮತ್ತು ಈ ಕಪ್ಪು ಬೆಲ್ಲನ ಯಾಕೆ ಬಳಸಬೇಕು, ಇದಕ್ಕೆ ಬದಲಿ ಬೆಲ್ಲನ ಬಳಸಬಾರ್ದೇನ, ಸಕ್ಕರೆ ಬಳಸಬಾರ್ದೇನ. ಆದ್ರೆ ಇಲ್ಲಿ ಮೇಜರ್ ಇದ್ರ ವೈಜ್ಞಾನಿಕ ಕಾರಣ ಏನಪ್ಪಾ ಅಂತಂದ್ರೆ ಈ ಕಪ್ಪು ಬೆಲ್ಲದೊಳಗೆ ಯಾವುದೇ ರೀತಿ ಕೆಮಿಕಲ್ ಇರಂಗಿಲ್ಲ, ಕೆಮಿಕಲ್ ಫ್ರೀ ಆಗಿರ್ತೈತಿ. ಅದಕ್ಕಾಗಿ ಈ ಸೂಕ್ಷ್ಮಾಣು ಜೀವಿಗಳು ಬೆಳೆಯೋದಕ್ಕೆ ಇದು ಆಹಾರ ರೀ. ಮತ್ತು ಈ ಕಡಲೆ ಹಿಟ್ಟು ದ್ವಿದಳ ಧಾನ್ಯ ಯಾಕಪ್ಪ ಅಂತಂದ್ರೆ ರಿಚ್ ಪ್ರೋಟೀನ್ ಇರ್ತೈತಿ. ಇದ್ರೊಳಗೆ ಈ ದ್ವಿದಳ ಧಾನ್ಯ ಬಳಸೋದ್ರಿಂದ ಈ ಸೂಕ್ಷ್ಮಾಣು ಜೀವಿಗಳಿಗೆ ಇದು ಪ್ರೋಟೀನ್ ನೀಡಿ ಈ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ದುಪ್ಪಟ್ಟುಗೊಳಿಸೋದಲ್ದ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸೂಕ್ಷ್ಮಾಣು ಜೀವಿಗಳ ಬೆಳೆಯುವಂತೆ ಮಾಡ್ತೈತ್ರಿ. ಮತ್ತು ನೆಕ್ಸ್ಟ್ ಈ ಬದುವಿನ ಮಣ್ಣು ಅಥವಾ ಹುತ್ತದ ಮಣ್ಣು ಇದನ್ನು ಯಾಕೆ ತಗೋಬೇಕಪ್ಪ ಅಂತಂದ್ರೆ ಇದು ಕೆಮಿಕಲ್ ಫ್ರೀ ಆಗಿರ್ಬೋದು. ಅಂದ್ರೆ ನಾವು ಬಳಸುವಂಥ ಮಣ್ಣು ಕೆಮಿಕಲ್ ಮುಕ್ತವಾಗಿರ್ಬೇಕು. ಅಂದ್ರೆ ನಾವು ಹೊಲದಾಗ ಜಾಸ್ತಿ ಪ್ರಮಾಣದ ಕೆಮಿಕಲನ್ನು ಬಳಕೆ ಮಾಡೋದ್ರಂತ ಇದು ಈ ಜೀವಾಮೃತ ತಯಾರಿಕೆಗೆ ನಡೆಯಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗ್ತಾವ್ರಿ ಕೆಮಿಕಲ್ ಯೂಸ್ ಮಾಡಿದ್ರೆ. ಅದಕ್ಕಾಗಿ ಬದುವಿನ ಮಣ್ಣು ಅಥವಾ ಹುತ್ತಿನ ಮಣ್ಣು. ಇದ್ರ ಜೊತೆ ಇನ್ನೊಂದು ಕಾರಣ ಏನಪ್ಪ ಅಂತಂದ್ರೆ ಈ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿ ಕೋಶಗಳು ಇದರಲ್ಲಿ ದುಪ್ಪಟ್ಟಾಗಿ ನಮ್ಮ ಬೆಳೆಗೆ ಅನುಕೂಲವಾಗಲಿ ಅಂತೇಳಿ ಈ ಬದುವಿನ ಮಣ್ಣು ತಗೋಬೇಕ್ರಿ. ಇವಾಗ ಒಂದು ಗೊತ್ತಾಯ್ತು ಯಾವ್ಯಾವ ಸಾಮಾನು ಬೇಕಂತೇಳಿ. 10 ಕಿಲೋ ಸಗಣಿ, 10 ಕಿಲೋ ಮೂತ್ರ ಮತ್ತು ಇದ್ರ ಜೊತೆ 2 ಕಿಲೋ ಕೆಮಿಕಲ್ ಫ್ರೀ ಬೆಲ್ಲ, ಕಪ್ಪು ಬೆಲ್ಲ ಮತ್ತು ಇದರ ಜೊತೆ 2 kg ದ್ವಿದಳ ಧಾನ್ಯದ ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು ಮತ್ತು ಇದನ್ನು ಬಿಟ್ಟರೆ ಬದುವಿನ ಮಣ್ಣು. ಇಷ್ಟಿದ್ರೆ ಸಾಕು. ಇವೆಲ್ಲನೂ ಮನೆಯೊಳಗೆ ಸಿಗುವಂಥ ವಸ್ತುಗಳಾಗಿರ್ತಾವ್ರಿ. ಇನ್ನು ಇದನ್ನು ತಯಾರಿಸುವ ಹಂತ ಯಾವ್ಯಾವಪ್ಪ ಅಂತಂದ್ರೆ ಒಂದು ನೋಡ್ರಿ, ನಾವು ಈ ಸಗಣಿಯನ್ನು ಮುಂಚಿತವಾಗಿ ಇದನ್ನು ಸ್ವಚ್ಛ ಮಾಡಿ ಇಟ್ಕೊಂಡಿರ್ಬೇಕು. ಇದರೊಳಗೆ ಯಾವುದೇ ರೀತಿಯ ಕಸ ಕಡ್ಡಿ ಇರಲಾರ್ದಂಗೆ ಇದನ್ನು ಸ್ವಚ್ಛ ಮಾಡಿ ಇಟ್ಕೋಬೇಕು. ಇದನ್ನು ಒಂದಿಟ್ಟು ಹಳೆ ಸಗಣಿ ಇದನ್ನು ನಾವು ಕೂಡಿಟ್ರೆ ಭಾಳ ಚಲೋ ರೀ. ಮತ್ತು ಈ ಮೂತ್ರ ಅಂತ ಹೇಳ್ತೀವಲ್ಲ, ಈ ಆಕಳ ಮೂತ್ರ ಆದ್ರೆ ಫ್ರೆಶ್ ಇರ್ತೈತಿ. ಈ ಎಮ್ಮೆ ಮೂತ್ರ ಯೂಸ್ ಮಾಡೋಕ್ಕಾದ್ರೆ ಕಂಪಲ್ಸರಿ ಹಳೆಯ ಮೂತ್ರವನ್ನು ಯೂಸ್ ಮಾಡಬೇಕು. ಅಂದ್ರೆ ಚಲೋ ಇರಬೇಕು, ಕ್ಲೀನ್ ಆಗಿರಬೇಕು, ಯಾವುದೇ ರೀತಿಯ ನೀರು ಮಿಕ್ಸ್ ಆಗಿರಬಾರ್ದು. ಹಳೆಯ ಮೂತ್ರ ಬಳಕೆ ಮಾಡೋದ್ರಿಂದ ಸೂಕ್ಷ್ಮಾಣು ಜೀವಕೋಶಗಳು ಬೇಗನೆ ಬೆಳೀತವೆ ಮತ್ತು 6 ರಿಂದ 7 ದಿನದಾಗ ನಮ್ಗೆ ರೆಡಿ ಆಗತ್ತೆ ರೀ ಜೀವಾಮೃತ. ಇಲ್ಲಿ ಏನು ಕಾಣತ್ತಲ್ರಿ, ಇದು ನೋಡು, ಇದು ಧ್ವನಿ ಮಾಡಿದೀವಿ ನಾವು. ಇದರ ಮೂತ್ರೊಳಗೆ ಇದ್ರೊಳಗೆ ಬಂದು ನಿಂದ್ರಾಕ ಇದು ಫ್ರೆಶ್ ಅಂದ್ರೆ ಹಳೇದು. ಅಂದ್ರೆ 3 ರಿಂದ 4 ದಿನ ಹಳೇದೈತಿ. ಇಲ್ಲಿ ನೋಡ್ತಿರಲ್ಲ ಸಗಣಿ ಸಹಿತ ನಾನು ಒಂದು 2 ರಿಂದ 3 ದಿನ ಹಳೆ ಸಗಣಿಯನ್ನು ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ. ಇದೆಲ್ಲ ಫ್ರೆಶ್ ಕಾಣ್ತೈತೆ ರೀ. ಈಗ ಇದನ್ನು ಬಳಕೆ ಮಾಡ್ಬೋದು ರೀ ನಾವು. ನೋಡ್ರಿ, ಮೊದಲು ನಾನು ಇದಕ್ಕೆ ಬ್ಯಾರಲ್ಗೆ 200 ಲೀಟರ್ ಬ್ಯಾರಲ್ ತೊಗೊಂಡಾನಿ. ಇದ್ರೊಳಗೆ 180 ಲೀಟರ್ ಮಟ್ಟ ನೀರು ತೊಗೊಂಡಾನಿ. ಇದಕ್ಕೆ ಮೊದಲ ಮೂತ್ರವನ್ನು ಮಿಕ್ಸ್ ಮಾಡತ್ತೀರಿ. ಅಂದ್ರೆ 180 ಲೀಟರ್ ಮೂತ್ರವನ್ನು ಮೊದಲು ಮಿಕ್ಸ್ ಮಾಡಬೇಕು. ಆಮೇಲೆ ಏನಿದೆ ಫಿಲ್ಟರ್ ಮಾಡ್ಕೊಂಡಿರ್ಬೇಕು ರೀ ಇದನ್ನು ಎಕ್ಸಾಕ್ಟ್ಲಿ ಮೊದಲು. ಯಾಕಪ್ಪ ಅಂತ ನಾವು ಡ್ರಿಪ್ ಒಳಗೆಲ್ಲ ಬಿಟ್ಟರೆ ಡ್ರಿಪ್ಗಳು ಲೈನ್ಗಳು ಕಟ್ಕೋತಾವೆ. ಅದಕ್ಕಾಗಿ ಇವಾಗ ನೆಕ್ಸ್ಟ್ ನೋಡ್ರಿ, ಇದನ್ನು ನಾನು ಸಗಣಿಯನ್ನು ಮಿಕ್ಸ್ ಮಾಡ್ಕೊಳತ್ತೇನೆ. ಅಂದ್ರೆ ಇದ್ರೊಳಗೆ ಯಾವುದೇ ರೀತಿ ಗಂಟುಗಳು ಇರ್ಬೋದು. ಈ ಥರ ಎಲ್ಲ ಫ್ರೀ ಆಗಿತ್ತಪ್ಪ ಅಂತಂದ್ರೆ ನಮಗೆ ಜಲ್ದಿ ಮಿಕ್ಸ್ ಆಗತ್ತಿಲ್ಲ. ಇವಾಗ ಇದು ಗಟ್ಟಿಯಾಗಿ ಉಳಿದು ಬಿಟ್ರೆ ಇದು ಮತ್ತು ಹೋಗಿ ತಳಕ್ಕೆ ಕುಂತ್ಬಿಡ್ತೈತೆ. ಇದು ನೀರಿನ ಜೊತೆ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ಇವಾಗ ನೋಡ್ರಿ, ಇದನ್ನು ನಾನು ಆಕಳ ಮೂತ್ರ ಮತ್ತು ಇದನ್ನು ಸಗಣಿಯನ್ನು ಇದಕ್ಕಿಂತ 2 ದಿನ ಮುಂಚೆ ಇದ್ರೊಳಗೆ ಹಾಕಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಉಳಿದಿದ್ದೆಲ್ಲ ಸಾಮಾನುಗಳು ಇದಕ್ಕೆ ಪದಾರ್ಥಗಳು ಹಾಕತ್ತೀನಿ. ಅದು ಯಾವುದಪ್ಪ ಅಂತಂದ್ರೆ ಇದು ನೋಡ್ರಿ, ಬೆಲ್ಲ, ಕಪ್ಪು ಬೆಲ್ಲ
ಇದು ಕೆಮಿಕಲ್ ಫ್ರೀ ಆಗಿರುವಂಥ ಕಪ್ಪು ಬೆಲ್ಲ ಯೂಸ್ ಮಾಡತ್ತೀನಿ ನಾನು. ಇದಾದ್ಕೊಳಕ್ಕೆ ಏನೈತಲ್ರಿ ಕಡಲೆ ಹಿಟ್ಟು, ದ್ವಿದಳ ಧಾನ್ಯದ ಹಿಟ್ಟು, ಕಡಲೆ ಹಿಟ್ಟನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ಕಡಲೆನ ನಾ ಗಿರಣಿ ಹಾಕಿಸ್ಕೊಂಬಂದಿನಿ. ಮತ್ತು ಇದು ಬದುವಿನ ಮಣ್ಣು, ಇದೇನು ನೋಡತ್ತಿರಲ್ಲ ಬದುವಿನಾಗ ಅಂದ್ರೆ ಹುತ್ತು ಸಿಕ್ಕಿಲ್ಲ, ಅದಕ್ಕಾಗಿ ಬದುವಿನ ಮಣ್ಣು ಯೂಸ್ ಮಾಡ್ತೀನಿ ರೀ ನಾನು. ಮತ್ತು ಇವಾಗ ನೋಡ್ರಿ ಇದನ್ನು ತಯಾರಿಸುವ ಹಂತ ಯಾವ ಥರಪ್ಪ ಅಂತಂದ್ರೆ, ಈ ಮೊದಲೇ 2 ದಿವಸದ ಮುಂಚೆ ಏನಾದ್ರೊಳಗೆ ಸಗಣಿ ಮತ್ತು ಮೂತ್ರವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ಚೆನ್ನಾಗಿ ಕಲಕಿ ನೆಕ್ಸ್ಟ್ ನೋಡ್ರಿ ಕಡಲೆ ಹಿಟ್ಟು ಹಾಕತ್ತೇನೆ. ಇದಕ್ಕೆ ಈ ಕಡಲೆ ಹಿಟ್ಟು ಮನೆಯಲ್ಲಿರ್ತಕ್ಕಂಥ ಫ್ರೆಶ್ ಕಡಲೆಯನ್ನು ನಾನು ಓಡಿಸ್ಕೊಂಡು ಗಿರಣಿಗೆ ನಾನು ಓಡಿಸ್ಕೊಂಬಂದಿನಿ. ಹಾಗಾಗಿ ಇದೆಲ್ಲ ಹೋಮ್ ಮೇಡ್ ಐತಿ. ಮತ್ತು ಇದನ್ನು ನಾನು ಬೆಲ್ಲ ಕೂಡ ಅಷ್ಟೇ ರೀ ಮನೆಯಲ್ಲಿ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಬೆಲ್ಲ ಯೂಸ್ ಮಾಡ್ತೇನೆ ರೀ. ಇದನ್ನು ನಾವು ಡೈರೆಕ್ಟ್ ಇದಕ್ಕೆ ಹಾಕಬೇಕಂತೇನಿಲ್ಲ ರೀ. ಮೊದಲನ್ನು ನಾವು ಒಂದು ಬೋಗಣಿ ಒಳಗೆ ಇದನ್ನು ಸರಿಯಾಗಿ ಕಲಿಸಿನೂ ಹಾಕೋಬೋದು, ಆದರೆ ನಾನು ಡೈರೆಕ್ಟ್ ಹಾಕತ್ತೀನಿ. ಡೈರೆಕ್ಟ್ ಹಾಕಿ ಇದನ್ನು ಸಣ್ಣಂಗೆಲ್ಲ ಕೈಲಿಂದ ಮಿಕ್ಸ್ ಮಾಡತ್ತೀನಿ. ಇದು ನೋಡ್ರಿ ಈ ಕಡಲೆ ಹಿಟ್ಟು ಆದಮೇಲೆ ನಾನು ಬೆಲ್ಲ ಇದಕ್ಕೆ ಮಿಕ್ಸ್ ಮಾಡತ್ತೀನಿ. ಇದು ಬೆಲ್ಲ ಮಾತ್ರ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಐತ್ರಿ, ಕಪ್ಪು ಬೆಲ್ಲ. ನೋಡತ್ತಿರಲ್ಲ ಗೊತ್ತಾಕತಿ, ನೋಡಿದ್ರೆ ಗೊತ್ತಾಕತಿ ಯಾವ ಥರ ಬೆಲ್ಲ ಐತಿ ಅಂತ ಹೇಳಿ. ಏನಪ್ಪ ಅಂತಂದ್ರೆ ನಾವು ಈ ಜೀವಾಮೃತ ತಯಾರಿಸುವಾಗ ಕೈಲಿನ ಕಲ್ಕಬೇಕಾಗತ್ತೆ ರೀ. ಸ್ಟಾರ್ಟಿಂಗ್ ಇದು ಸ್ಮೆಲ್ ಆಕತಿ, ಕೈಯೆಲ್ಲ ವಾಸನೆ ಆಕತಿ ಅಂತೇಳಿ ಈ ಥರ ಮಾಡೋದ್ರಂತ ನಮ್ಗೆ ಇದನ್ನು ಕರೆಕ್ಟಾಗಿ ತಯಾರಿಸೋಕ್ಕಾಗೋದಿಲ್ಲ. ಇದನ್ನು ನಾವು ಕರೆಕ್ಟಾಗಿ ಕೈಲಿಂತ ಎಲ್ಲ ಮಿಕ್ಸ್ ಮಾಡಿ ಕೈಲಿಂತ ಮಿಕ್ಸ್ ಮಾಡ್ಬೇಕಂತಿಲ್ಲ. ನಾವು ಮೊದಲು ಆಲ್ರೆಡಿ ಇದನ್ನು ಒಂದು ಬೇರೆ ಕಡೆ ಮಿಕ್ಸ್ ಮಾಡ್ಕೊಂಡು ನಡಿತೈತಿ. ಆದರೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ಕೈ ಹೊಲಸಾಗತ್ತೆ ಅಂತ ನಾವು ಅನ್ಕೋಬಾರ್ದು. ನೆಕ್ಸ್ಟ್ ನೋಡ್ರಿ ಮಣ್ಣು ಅಂತೀನಿಲ್ಲ, ಹುತ್ತದ ಮಣ್ಣಾದ್ರೂ ತೊಗೋಬೋದು, ಇಲ್ಲ ಬದುವಿನ ಮಣ್ಣು. ಈ ಮಣ್ಣೊಳಗೆ ಯಾವುದೇ ರೀತಿಯ ಕೆಮಿಕಲ್ ಅಂಶ ಇರ್ಬೋದು. ಅಂದರೆ ನಾವು ಎಲ್ಲಿ ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಅಲ್ಲಿಯೇ ಮಣ್ಣನ್ನು ತೊಗೋಬೇಕಾಗತ್ತೆ ರೀ. ಮಣ್ಣನ್ನು ಅಷ್ಟೇ ಇದನ್ನು ಸೋಸಿ ತೊಗೋಬೇಕು, ಯಾಕಂದರೆ ಇದ್ರೊಳಗೆ ಹಾಳು ಇರ್ತಾವಲ್ಲ, ಹಾಳು ಜಾಸ್ತಿ ಇರೋದ್ರಂತ ಇದೆಲ್ಲ ಕುಂದಿರ್ತೈತಿ. ಅದಕ್ಕಾಗಿ ಅದೆಲ್ಲ ಮಾಡೋದು ಬೇಡ ಅಂತೇಳಿ ನಾವು ಸರಿಯಾಗಿ ಇದನ್ನು ಸೋಸಿ ತೊಗೊಂಡ್ರೆ ಭಾಳ ಬೆಟ್ರಿ. ಅಂದ್ರೆ ಸಾನಿಗೆ ಹಾಕಿಬಿಟ್ರೆ ಇನ್ನೂ ಚಲೋ ಇರ್ತೈತೆ ರೀ. ಈ ಒಳ್ಳೆ ಮಣ್ಣನ್ನ ತೊಗೋಬೇಕ್ರಿ. ನೋಡ್ರಿ ಇವಾಗ ನಾನು ಎಲ್ಲ ಇದಕ್ಕೆ ಹಾಕಿದ್ದೇನೆ ಈ ಬ್ಯಾರಲ್ಲಕ್ಕೆ. ಇವಾಗ ಇದನ್ನು ಸರಿಯಾಗಿ ಇದನ್ನು ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ದಿಕ್ಕಿನಲ್ಲಿ ಸರಿಯಾಗಿ ತಿರುಗಬೇಕು. 2 ರಿಂದ 3 ನಿಮಿಷ ಇದನ್ನು ಡೈಲಿ ತಿರುಗಿಸ್ಬೇಕು. ಮತ್ತು ಇನ್ನೊಂದು ಮುಖ್ಯವಾದ ನಾವು ನೆನಪಿಗಿಡಬೇಕಾದ ಅಂಶ ಏನಪ್ಪ ಅಂತಂದ್ರೆ, ಈ ಬ್ಯಾರಲ್ ಕಂಪಲ್ಸರಿ ನೆರಳಾಗಿರ್ಬೇಕು. ಸೂರ್ಯನ ಕಿರಣಗಳು ನೇರವಾಗಿ ಇದಕ್ಕೆ ಬಡಿಬಾರದು. ಇದು ಸೂಕ್ಷ್ಮ ಜೀವಕೋಶಗಳು ಬೆಳೆಯೋದಿಲ್ಲ, ಸತ್ತು ಹೋಗ್ತಾವ್ರಿ. ಮತ್ತು ಇದು ಅಷ್ಟೇ ಅಲ್ಲದೆ ಇದನ್ನು ನಾವು ನೆರಳಾಗಿಟ್ಟರು ಸಹಿತ ಇದಕ್ಕೆ ಮತ್ತೆ ಮೇಲೆ ಈ ಕರಿಯಾಳ ಚೀಲ ಅಂತ ಗೋಣಿ ಚೀಲ ಇರ್ತಲ್ಲ, ಇದರಿಂದ ಹೊದಿಕೆ ಹೊಚ್ಚಬೇಕ್ರಿ. ಕಂಪಲ್ಸರಿ ಇದನ್ನು ಮಾಡಬೇಕು. ಮತ್ತು ದಿನಕ್ಕೆ 2 ರಿಂದ 3 ಸಲ ಇದನ್ನು ತಿರುಗಬೇಕ್ರಿ. ಆಲ್ಮೋಸ್ಟ್ ಕ್ಲಿಯರ್ ಆಗೈತೆ ಅನ್ಕೋತೇನೆ ರೀ ಯಾವ್ಯಾವ ವಸ್ತು ಎದಕ್ಕೆ ತೊಗೋಬೇಕಂತ ಹೇಳಿ. ಆಗಲೇ ಹೇಳಿದಂಗೆ ಈ ದ್ವಿದಳ ಧಾನ್ಯದ ಹಿಟ್ಟು ಕಂಪಲ್ಸರಿ ಕಡಲೆ ಹಿಟ್ಟು ಅಥವಾ ದ್ವಿದಳ ಧಾನ್ಯದ ಹಿಟ್ಟನ್ನು ತೊಗೋಬೇಕು. ಇದು ಜೀವಾಮೃತಕ್ಕೆ ಬೇಕಾದ ಪ್ರೋಟೀನ್ ಒದಗಿಸ್ತೈತಿ. ಕಾರಣ ಬ್ಯಾಕ್ಟೀರಿಯಾಗಳು ಕೇವಲ ಸಕ್ಕರೆಯಿಂದ ಬದುಕೋದಲ್ರಿ, ಅವಕ್ಕೆ ದೇಹದ ಬೆಳವಣಿಗೆಗೆ ಸಾರಜನಕ ಮತ್ತು ಪ್ರೋಟೀನ್ ಬೇಕು. ಕೆಲಸ ಕಡಲೆ ಹಿಟ್ಟು ಅಥವಾ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಸೂಕ್ಷ್ಮ ಜೀವಕೋಶಗಳಿಗೆ ಬಲವಾದ ಪೋಷಕಾಂಶ ನೀಡ್ತೈತಿ. ಇದು ಜೀವಾಮೃತದ ಗುಣಮಟ್ಟವನ್ನು ಹೆಚ್ಚಿಸಿ ಮಣ್ಣಿನಲ್ಲಿ ಸಾರಜನಕ ಸ್ಥಿರೀಕರಣ ಮಾಡಲು ಸಹಾಯ ಮಾಡ್ತೈತಿ. ಬದುವಿನ ಮಣ್ಣು ಬಗ್ಗೆ ಹೇಳ್ಬೇಕಂದ್ರೆ, ಈ ಮಣ್ಣು ಜೀವಾಮೃತ ಸೆಂಟರ್ ಆಫ್ ಪಾಯಿಂಟ್. ಅಂದರೆ ನಮ್ಮ ಹೊಲದ ಬದುವಿನ ಮಣ್ಣಿನಲ್ಲಿ ವಿಶೇಷವಾಗಿ ಕೆಮಿಕಲ್ ಹಾಕದ ಮಣ್ಣು, ಸ್ಥಳೀಯವಾಗಿ ಶಕ್ತಿಯುತ ಬ್ಯಾಕ್ಟೀರಿಯಾಗಳು ಇರ್ತಾವ್ರಿ. ಅಂದರೆ ಇದು ಏನು ಕೆಲಸ ಮಾಡ್ತೈತೆ ಅಂದ್ರೆ, ನಾವು ಸಗಣಿ ಮತ್ತು ಗಂಜಲ ಜೊತೆಗೆ ಈ ಮಣ್ಣನ್ನು ಹಾಕಿದಾಗ ಆ ಮಣ್ಣಿನಲ್ಲಿರುವ ಹಳೆಯ ಮತ್ತು ಬಲಿಷ್ಠ ಬ್ಯಾಕ್ಟೀರಿಯಾಗಳು ಜೀವಾಮೃತದ ಡ್ರಮ್ನಲ್ಲಿ ಸಂಸಾರ ಹೂಡ್ತಾವೆ. ಅಂದ್ರೆ ಇದು ಜೀವಾಮೃತವನ್ನು ನಮ್ಮ ಮಣ್ಣಿಗೆ ಹೊಂದ್ಕೊಳ್ಳುವಂತೆ ಮಾಡ್ತಾವ್ರಿ. ಮತ್ತು ನೇರವಾಗಿ ಹೇಳ್ಬೇಕಂದ್ರೆ ಈ ಮಣ್ಣು ಬ್ಯಾಕ್ಟೀರಿಯಾಗಳ ಮೂಲ ಅಂತ ಹೇಳ್ಬೋದು. ಮತ್ತು ಈ ಬೆಲ್ಲ ರೀ, ಈ ಬೆಲ್ಲ ಅವುಗಳಿಗೆ ಓಡಾಡಲು ಬೇಕಾದ ಪೆಟ್ರೋಲ್ದ ಫ್ಯೂಯಲ್ ಅಂತ ಕರಿಬೋದು. ಈ ಕಡಲೆ ಹಿಟ್ಟು ಆರೋಗ್ಯಕ್ಕೆ ಬೇಕಾದ ಬಲವರ್ಧಕ ಆಹಾರ ಅಂತ ಹೇಳ್ಬೋದು ರೀ. ಜೀವಾಮೃತ ಬರೀ ಇದೊಂದು ಕೇವಲ ರಸವಲ್ಲ, ಇದೊಂದು ಬ್ಯಾಕ್ಟೀರಿಯಾಗಳ ಹಬ್ಬ ಅಂತೇಳಿ ಕರಿಬೋದು ರೀ ಇದನ್ನು. ಮತ್ತು ಇದೆಲ್ಲ ಮುಗಿದ್ಮೇಲೆ ಕಂಪಲ್ಸರಿ ಫಿಲ್ಟ್ರೇಷನ್ ಮಾಡ್ಕೋಬೇಕ್ರಿ. ಇದನ್ನು ನಾವು ಡ್ರಿಪ್ನಾಗೆಲ್ಲ ಕೊಡ್ದಾತಪ್ಪ ಅಂತಂದ್ರೆ ಡ್ರಿಪ್ ಲೈನ್ಗಳು ಕಟ್ಕೋತಾವೆ. ಇದ್ರೊಳಗೆ ಏನಿರ್ತಲ್ಲ ಇದು ಗಟ್ಟಿ ಪದಾರ್ಥಗಳು ಅಂದ್ರೆ ಕಸ ಕಡ್ಡಿ ಎಲ್ಲನೂ ಫಿಲ್ಟರ್ ಮಾಡ್ಕೊಂಡ ಇದಷ್ಟ ಫಿಲ್ಟರ್ ಅಲ್ರಿ. ನಾವು ಡ್ರಿಪ್ನೇ ಬಿಡೋಕ್ಕಿಂತ ಮುಂಚೆ ಡಬಲ್ ಫಿಲ್ಟ್ರೇಷನ್ ಮಾಡಬೇಕು. ಅದನ್ನು ಫಿಲ್ಟರ್ನಾಗ ಬಿಡುವಾಗ ಯಾವ ಥರ ಅಂತ ಅವಾಗ ಹೇಳ್ತೀನಿ ರೀ ಅದನ್ನು. ಇದು ಜೀವಾಮೃತಕ್ಕೆ ಸಂಬಂಧಪಟ್ಟ ವಿಡಿಯೋ ರೀ. ಮತ್ತು ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.